ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ನಾನು ಶಶಿಕಲಾ. ವೀಕ್ಷಕರೇ, ಪ್ರತಿಯೊಬ್ರು ಕೂಡ ಮೊಬೈಲ್ ಅನ್ನ ಯೂಸ್ ಮಾಡ್ತಾರೆ. ಮೊಬೈಲ್ ಇಲ್ಲದೆ ಲೈಫೇ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರ ಜೀವನದಲ್ಲಿ ಈ ಒಂದು ಮೊಬೈಲ್. ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ ನಮ್ಮ ಪ್ರೀತಿ ಪಾತ್ರರು ಎಷ್ಟೇ ದೂರದಲ್ಲಿದ್ರು, ವಿದೇಶದಲ್ಲಿದ್ರು ಕೂಡ ಒಂದೇ ಒಂದು ಫೋನ್ ಕಾಲ್ ನಲ್ಲಿ ಹೇಗಿದ್ಯಾ, ಏನ್ ಮಾಡ್ತಿದ್ಯಾ ಎಲ್ಲಾ ವಿಚಾರವನ್ನು ಸಹ ತಿಳ್ಕೊಳ್ಬಹುದು. ಅಲ್ಲದೆ ಒಬ್ರಿಗೆ ಹಣವನ್ನ ವರ್ಗಾವಣೆ ಮಾಡಬೇಕು ಅಂದ್ರೂ ಕೂಡ ಇಮಿಡಿಯೇಟ್ಲಿ UPI ಇದ್ದೇ ಇದೆಯಲ್ಲ, ಫೋನ್ ಪೇ, ಗೂಗಲ್ ಪೇ, ಈ ರೀತಿಯಾಗಿ ನಾವು ಹಣವನ್ನ ಕಳಿಸ್ತೀವಿ. ಹಾಗೆಲ್ಲ ತುಂಬಾನೇ ಕಷ್ಟ ಆಯ್ತು. ನಮ್ಮ ಪ್ರೀತಿ ಪಾತ್ರರ ಜೊತೆ ಮಾತನಾಡ್ಬೇಕು ಅಂದ್ರೆ ಪತ್ರ ಬರಿಬೇಕಿತ್ತು, ಅಥವಾ ಅವ್ರ ಮನೆಗೆ ಹೋಗ್ಬೇಕಿತ್ತು, ಯಾರ ಕೈಲಾದ್ರೂ ಹೇಳ್ ಕಳಿಸ್ಬೇಕಿತ್ತು. ಆದ್ರೆ ಈಗ ಆಧುನಿಕ ನಗರಿ ತುಂಬಾನೇ ಮುಂದುವರೆದಿದೆ ಅಂತ ಹೇಳ್ಬೋದು. ಇಷ್ಟೊಂದು ಯೂಸ್ಫುಲ್ ಆಗುವಂತ ಮೊಬೈಲ್ ಅಲ್ಲಿ ನಮ್ಗೆ ಹಾನಿ ಕೂಡ ಆಗ್ತಾ ಇದೆ. ಪ್ರಾಣ ಹಾನಿ ಆಗ್ತಾ ಇದೆ, ಮಾನಹಾನಿ ಆಗ್ತಾ ಇದೆ. ಅಷ್ಟೇ ಯಾಕೆ, ನಾವು ತುಂಬಾ ಕಷ್ಟಪಟ್ಟು ದುಡ್ದು ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣವನ್ನ ಸೇವ್ ಮಾಡ್ತೀವಿ. ಆದ್ರೆ ನಮ್ಮ ಅಕೌಂಟ್ ಅಲ್ಲಿ ಸೇಫ್ ಆಗಿರ್ತಕ್ಕಂತಹ ಹಣ ಗುಳುಂ ಸ್ವಾಹ ಆಗುತ್ತೆ ಸೈಬರ್ ಕ್ರೈಮ್ ಇಂದ. ಹಾಗಾದ್ರೆ ಇವತ್ತಿನ ಕಾನ್ಸೆಪ್ಟ್ ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ. ಸೈಬರ್ ಕ್ರೈಮ್ ಬಗ್ಗೆ ಮತ್ತೊಂದು ವಿಶೇಷವಾದ ಮಾಹಿತಿನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋವನ್ನ ಕೊನೆವರೆಗೂ ನೋಡಿ. ಈ ತರ ವಾಟ್ಸ್ಆಪ್ಗೆ ಮೆಸೇಜ್ ಬಂದ್ರೆ ದಯವಿಟ್ಟು ಯಾರು ಕೂಡ ಡೌನ್ಲೋಡ್ ಮಾಡಬೇಡಿ, ಅಮೌಂಟ್ ಫ್ರಾಡ್ ಆಗ್ತಿದೆ. ಎಸ್, ವಾಟ್ಸ್ಆಪ್ ಗ್ರೂಪ್ ನ ಹೆಸರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬದಲಾಯಿಸಿ ಅದರಲ್ಲಿ SBI ಆಧಾರ್ ಅಪ್ಡೇಟ್ .apk ಅನ್ನೋ ಲಿಂಕ್ ಕಳಿಸ್ತಾರೆ. ಅದನ್ನ ಒಂದು ವೇಳೆ ನೀವು ಕ್ಲಿಕ್ ಮಾಡಿದ್ರೆ ತಕ್ಷಣ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರ್ತಕ್ಕಂತಹ ಹಣ ಕಳ್ಳರ ಪಾಲಾಗುತ್ತೆ. ವಾಟ್ಸ್ಆಪ್ ಗ್ರೂಪ್ಗಳ ಬಗ್ಗೆ ಎಚ್ಚರ ಇರಲೇಬೇಕು, ನಿಜಕ್ಕೂ ಎಚ್ಚರ. ಗ್ರೂಪ್ ನಲ್ಲಿರುವ ಯಾರದ್ದಾದರೂ ನಂಬರ್ ರೀಚಾರ್ಜ್ ಮಾಡಿಸದೆ ಡಿಆಕ್ಟಿವೇಟ್ ಆಗಿ ಬೇರೆಯವರ ಹೆಸರಿಗೆ ಸಿಮ್ ಹೋದಾಗ ಅವರು ಆ ನಂಬರ್ ಮೂಲಕ ವಾಟ್ಸ್ಆಪ್ ಬಳಸಿ ಗ್ರೂಪ್ಗಳಲ್ಲಿ ಈ ರೀತಿಯಾದ ಲಿಂಕ್ ಕಳಿಸಿ ಮೋಸ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಸಿಮ್ ಹೋದಾಗ ಅವರು ಆ ನಂಬರ್ ಮೂಲಕ ವಾಟ್ಸ್ಆಪ್ ಬಳಸಿ ಗ್ರೂಪ್ಗಳಲ್ಲಿ ಈ ರೀತಿಯ ಲಿಂಕ್ ಕಳಿಸಿ ಮೋಸ ಮಾಡ್ತಾರೆ. ಹ್ಯಾಕ್ ಕೂಡ ಆಗಿರಬಹುದು. ಯಾವುದೇ ಲಿಂಕ್ ಕ್ಲಿಕ್ ಮಾಡುವ ಮುನ್ನ 10 ಸಲ ಯೋಚನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಗಾಬರಿ ಮಾಡ್ಕೊಳ್ಬೇಡಿ. ನಿಮಗೆ ತಿಳಿದವ್ರನ್ನ ಒಂದ್ಸರಿ ವಿಚಾರಿಸಿ. ಇದರಲ್ಲಿ ನಾಚಿಕೆ ಪಡುವಂತ ಅವಶ್ಯಕತೆ ಇಲ್ಲ. ಹಣ ಹೋದ್ಮೇಲೆ ಯೋಚಿಸೋದಕ್ಕಿಂತ ಮೊದಲೇ ಎಚ್ಚೆತ್ಕೊಳ್ಳೋದು ತುಂಬಾನೇ ಉತ್ತಮ. ಹಾಗಾಗಿ ನಾನೇನ್ ಹೇಳ್ತಾ ಇದ್ದೀನಿ ನಿಮ್ಗೆ ಅಂದ್ರೆ, ಯಾವುದೇ ಒಂದು ಮೆಸೇಜ್ ಬಂದ್ರು ಕೂಡ, SBI ಬ್ಯಾಂಕ್ ಇಂದ ಮೆಸೇಜ್ ಬಂದ್ರು ಕೂಡ 10 ಸಾರಿ ಪರಿಶೀಲನೆ ಮಾಡಿ ನಂತರ ನೀವು ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಥವಾ ಆ ಫೈಲ್ ಅನ್ನ ಡೌನ್ಲೋಡ್ ಮಾಡಿ. ಯೋಚನೆ ಮಾಡದೆ ಏನೋ ಬ್ಯಾಂಕ್ ಇಂದ ಬಂದಿದೆ ಅಂತ ಅರ್ಜೆಂಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಕಷ್ಟಪಟ್ಟು ದುಡ್ದು ನಿಮ್ಮ ಅಕೌಂಟ್ ಅಲ್ಲಿ ಇಟ್ಕೊಂಡಿರುವಂತಹ ಹಣ ಎಲ್ಲ ಫ್ರಾಡ್ ಕೇಸ್ ಅವ್ರಿಗೆ ಹೋಗುತ್ತೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.